ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುವ ಗಂಡ ರಮೇಶ್ನನ್ನು ಭೇಟಿಯಾಗೋದಕ್ಕೆ ಅನಾಮಿಕಾ ಬರ್ತಾಳೆ. ಕ್ಯಾಶ್ ಕೌಂಟರ್ ಮೇಲೆ ಕೂತ್ಕೊಂಡ ಓನರ್ ಪೆದ್ದರಾಜನನ್ನು ನೋಡಿ, ಏನಮ್ಮ ಅನಾಮಿಕಾ, ರಮೇಶ್ಗಾಗಿ ಬಂದ್ಯಾ? ಹೌದು ಚಿಕ್ಕಪ್ಪ, ಸ್ವಲ್ಪ ನಮ್ಮವ್ರನ್ನ ಕರಿತೀರಾ? ಕರಿತೀನಿ ತಾಯಿ. ರಮೇಶು, ಓ ರಮೇಶು, ನಿನಗಾಗಿ ಅನಾಮಿಕಾ ಬಂದಿದ್ದಾಳೆ ಎಂದು ಹೇಳುತ್ತಾನೆ. ರಮೇಶ್ ಕೌಂಟರ್ ಹತ್ರ ಬರ್ತಾನೆ. 10 ನಿಮಿಷ ಚಿಕ್ಕಪ್ಪ. ನೀನು ಸರಿಯಮ್ಮ ತಾಯಿ, 10 ನಿಮಿಷ ಅಲ್ದಿದ್ರೆ 1/4 ಗಂಟೆ ಮಾತಾಡು. ಹೋಗಯ್ಯ ರಮೇಶು, ಹೆಂಡತಿ ಅಷ್ಟು ಪ್ರೇಮದಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದ್ರೆ ಸೀದೋದ ದೋಸೆ ತರ ಮುಖ ಇಟ್ಟಿದ್ಯಾ ಎಂದು ಪೆದ್ದರಾಜು ಅನ್ನುತ್ತಲೇ ರಮೇಶನಿಗೆ ಕೋಪ ಬರುತ್ತೆ. ಏನಕ್ಕಯ್ಯ ಅಷ್ಟೊಂದು ಕೋಪ? ನಮ್ಮ ಹುಡುಗಿ ಜೊತೆ ಮಾತಾಡೋದಕ್ಕೆ ನಿಂಗೆ ಇಷ್ಟ ಇಲ್ವಾ? ಹೇಳು, ಈಗ್ಲೇ ನೀನು ಕೆಲಸ ಮಾಡದೆ ದಿನಕ್ಕೆ ದುಡ್ಡು ಕೊಟ್ಟು ಮನೆ ಕಳಿಸ್ತೀನಿ. ರಾಜುರವ್ರೆ, ಯಾಕೆ ಅಷ್ಟೊಂದು ಗಾಬರಿ ಆಗ್ತೀರಾ? ಈಗ ನಾನು ಬಾಯಿ ತೆಗ್ದಿದ್ದೀನಲ್ಲ, ಇಲ್ವಲ್ಲ? ಅನಾಮಿಕಳ ಜೊತೆ ಮಾತಾಡ್ತೀನಿ ಬಿಡಿ, ತಾವು ಸ್ವಲ್ಪ ಕೂಲ್ ಆಗಿರಿ. ಆ ಲಾಸ್ಟ್ ಟೇಬಲ್ಗೆ ಹೋಗಿ, ಅಲ್ಲಿಗೆ ಯಾರು ಬರಲ್ಲ. ಇಲ್ಲಲ್ಲ ಚಿಕ್ಕಪ್ಪ, ಹಾಗೆ ಹೊರಗೋಗ್ ಬರ್ತೀವಿ ಬನ್ನಿ. ಚಿಕ್ಕಪ್ಪ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಎಂದು ರಮೇಶನ ಜೊತೆ ಸೇರಿ ಆ ಹೋಟೆಲ್ ಇಂದ ಹೊರಗೆ ಬರ್ತಾಳೆ ಅನಾಮಿಕಾ. ಇನ್ನು ಒಂದು ಸಾಫ್ಟ್ವೇರ್ ಆಫೀಸ್ ಮುಂದೆ ಭಾವನಾ ನಿಂತುಕೊಂಡು ತನ್ನ ಗಂಡ ವಿನೋದನಿಗೆ ಫೋನ್ ಮಾಡ್ತಾಳೆ. ಆಫೀಸ್ ಅಲ್ಲಿ ಇರುವ ವಿನೋದ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಹೇಳು ಭಾವನಾ. ನಾನು ನಿಮ್ಮ ಆಫೀಸಿನ ಹೊರಗಿದ್ದೀನಿ, 1 ಗಂಟೆ ಪರ್ಮಿಷನ್ ತಗೊಂಡ್ ಬನ್ನಿ. ಏನ್ ಮಾತಾಡ್ತಾ ಇದೀಯ ಭಾವನಾ? ನಾನು ಆಫೀಸ್ಗೆ ಬಂದು ಗಂಟೆ ಕೂಡ ಆಗಿಲ್ಲ. ಆಗ್ಲೇ ಗಂಟೆ ಪರ್ಮಿಷನ್ ಕೇಳಿದ್ರೆ ಮ್ಯಾನೇಜರ್ ಬೈತಾರೆ. ಏನಾದ್ರೂ ಇದ್ರೆ ಸಾಯಂಕಾಲ ಮಾತಾಡೋಣ. ಮನೆಗೆ ಹೋಗು, ಬರೋದು ನನ್ನಿಂದ ಆಗಲ್ಲ. ಅಕ್ಕ ಭಾವನ ಹತ್ರ ಹೋಗಿದ್ದಾಳೆ, ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಈಗ ನೀವೇನ್ ಹೇಳಿದ್ರು ನಾನು ಕೇಳೋದಿಲ್ಲ. ಪರ್ಮಿಷನ್ ತಗೊಂಡ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಅದೆಲ್ಲ ಭಾವನಾ. ಭಾವನಾ ಏನು ಕೇಳದೆ ಫೋನ್ ಇಡುತ್ತಾಳೆ. ನಾವ್ ಹೇಳಿದ ಮಾತು ಕೇಳಿದ್ರೆ ಇವ್ರ ಹೆಂಡತಿ ಯಾಕಾಗ್ತಾರೆ? ಇವ್ರು ಬದ್ಲಾಗಲ್ಲ. ನಾವ್ ಹೇಳೋದನ್ನ ಪೂರ್ತಿಯಾಗಿ ಕೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಹೇಳೋದು ಮಾತ್ರ ಚಾಚಿ ತುಪ್ಪದ ಕೇಳ್ಬೇಕು, ಅರ್ಥ ಮಾಡ್ಕೋಬೇಕು, ಹೇಳಿದ್ದು ಮಾಡ್ಬೇಕು. ಅಂದುಕೊಂಡು ಮ್ಯಾನೇಜರ್ ರೂಮ್ ಒಳಗೆ ಹೋಗುತ್ತಾನೆ. ಇನ್ನು ಶಾರದಂಗೆ ಅನಾಮಿಕಳ ತಂದೆ ರಾಜಯ್ಯ ಸ್ವಲ್ಪ ದುಡ್ಡು ಕೊಡುತ್ತಾನೆ. ಭಾವನವ್ರೆ, ಈ ದುಡ್ಡು ಶಾರದಂಗೆ ಯಾಕೆ ಕೊಡ್ತಾ ಇದ್ದೀರಾ? ವಾರಗಿತ್ತಿಯರು ಅನಾಮಿಕ ಭಾವನಾ ಮೊನ್ನೆ ನಮ್ಮ ಮನೆಗೆ ಬಂದಿದ್ರು. ಭಾವನವ್ರೆ, ಏನಣ್ಣಯ್ಯ ನೀನ್ ಹೇಳೋದು? ನಿಜಾನೇ ತಂಗಿಮ್ಮ. ಅಪ್ಪ, ನಾವು ವಾರಗಿತ್ತಿಯರು ನಮ್ಮ ಕಾಲಿನ ಮೇಲೆ ನಾವು ನಿಲ್ಬೇಕು ಅಂತ ಆಸೆ ಪಡ್ತಾ ಇದೀವಿ, ನಮಗೆ ದುಡ್ಡು ಬೇಕು ಅಂತ ಕೇಳಿದ್ರು. ಓಹೋ, ಮೊನ್ನೆ ಅವರ ಫ್ರೆಂಡ್ ಮನೆಯಲ್ಲಿ ಔತಣ ಇದೆ ಅಂತ ಹೇಳಿದ್ರು, ಅಂದ್ರೆ ನಿಮ್ ಹತ್ರ ಬಂದ್ರ? ಸರಿ ಬಿಡಿ ಅಣ್ಣಯ್ಯ, ದುಡ್ಡು ಕೊಟ್ಟಿದ್ದೀರಲ್ಲ, ಇನ್ನು ನಾನ್ ನೋಡ್ಕೋತೀನಿ. ನಾನು ಬಂದ ಹಾಗೆ ನಿಮಗೆ ದುಡ್ಡು ಕೊಟ್ಟ ಹಾಗೆ ಅವ್ರಿಗೆ ಹೇಳ್ಬೇಡಮ್ಮ. ಯಾರು ನೀವು? ಯಾವಾಗ ನಂಗೆ ದುಡ್ಡು ಕೊಟ್ರಿ? ನಮ್ ಮನೆಗೆ ಯಾವಾಗ ಬಂದಿದ್ರಿ? ಹೀಗೆ ಇರ್ಬೇಕಮ್ಮ. ಇನ್ ನಾನು ಹೋಗ್ ಬರ್ತೀನಿ ತಂಗಿಯಮ್ಮ. ಭಾವನವ್ರೆ, ಅನ್ನ ತಿಂದು ಹೋಗಿ. ಅಣ್ಣ ಇನ್ನ ಹೋಗೋದಕ್ ಬಿಡಿ, ಹೊಲದಲ್ಲಿ ಅದಕ್ಕೆ ಒಬ್ಳೆ ಕಷ್ಟಪಡ್ತಾ ಇರ್ತಾಳೆ. ಸರಿ ಭಾವನವ್ರೆ, ಜಾಗೃತಿಯಾಗಿ ಹೋಗಿ ಎಂದು ಹೇಳುತ್ತಲೇ ರಾಜಯ್ಯ ಹೊರಟು ಹೋಗುತ್ತಾನೆ. ಇನ್ನು ಪಾರ್ಕ್ ಅಲ್ಲಿ ಒಂದು ಬೆಂಚ್ ಮೇಲೆ ರಮೇಶ್ ವಿನೋದರು ಕೂತಿರುತ್ತಾರೆ. ಅನಾಮಿಕಾ ಭಾವನಾ ನಿಂತಿರುತ್ತಾರೆ. ಅನಾಮಿಕಾ, ಭಾವನಾ, ನಾವಿಬ್ಬರು ಚೆನ್ನಾಗಿ ಆಲೋಚಿಸಿ ಹೇಳ್ತಾ ಇದ್ದೀವಿ. ಫಾಸ್ಟ್ ಫುಡ್ ಮಾಡಿ ಮಾರೋದು ನಿಮ್ಮಿಂದ ಆಗಲ್ಲ. ನಷ್ಟ ಹೋಗೋದು ಬಿಟ್ಟು ಲಾಭವಿರಲ್ಲ, ಬೇಡ. ಹಾಗೆ ಹೇಗೆ ಭಾವನವ್ರೆ? ಫಾಸ್ಟ್ ಫುಡ್ ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದಿಸಿ ನಿಮಗೆ ಸಹಾಯ ಮಾಡಬೇಕು ಅಂತ ನಾನು ಅಕ್ಕ ಆಸೆ ಪಡ್ತಾ ಇದ್ದೀವಲ್ಲ. ನಮ್ಮ ಕೋರಿಕೆನ, ನಮ್ಮ ಇಷ್ಟನ ಅರ್ಥ ಮಾಡ್ಕೊಳ್ಳದೆ ಹೀಗೆ ಮಾತಾಡೋದು ಏನು ಚೆನ್ನಾಗಿರಲ್ಲ ಭಾವನವ್ರೆ. ಅಣ್ಣಯ್ಯ ಮಾತಾಡಿದ್ದು ಚೆನ್ನಾಗಿದೆ ಭಾವನಾ. ಫಾಸ್ಟ್ ಫುಡ್ ಮಾಡಿ ಮಾರೋದ್ರಲ್ಲಿ ನಿಮಗೆ ಈ ಕೂಡ ಬರೋದಿಲ್ಲ. ಇನ್ನು ಫಾಸ್ಟ್ ಫುಡ್ ಬಿಸ್ನೆಸ್ ಹೇಗೆ ಮಾಡ್ತೀರಾ? ಬೇಡ, ನನಗೂ ಇಷ್ಟವಿಲ್ಲ. ನಾನಂತೂ ಯಾವ ವಿಧದಿಂದಲೂ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಅದೆಲ್ಲ ವಿನೋದ್, ಫಾಸ್ಟ್ ಫುಡ್ ಸೆಂಟರ್ ಇಡ್ಬೇಕು ಅನ್ನುವ ನಮ್ಮ ಆಸೆ ನಿಮ್ಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ ಅತ್ತಿಗೆ. ಭಾವನವ್ರೆ, ನೀವು ನಮಗೆ ದುಡ್ಡು ಕೊಡ್ಬೇಡಿ. ಮತ್ತೆ ನಮ್ಮನ್ನ ಇಲ್ಲಿಗೆ ಏನಕ್ಕೆ ಕರ್ಕೊಂಡ್ ಬಂದಿದ್ದೀರಿ ಭಾವನಾ? ನಾವು ಫಾಸ್ಟ್ ಫುಡ್ ಸೆಂಟರ್ ಇಟ್ಕೊಳ್ಳೋದಕ್ಕೆ ಅತ್ತೆನ ಒಪ್ಪಿಸು ಅಂತ ನಿಮ್ಮನ್ನ ಕೇಳೋದಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ಹಾಗೆ ನಿಮ್ಗನ್ಸುತ್ತೆ. ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ತೀನಿ, ನೀವು ಮನೆಗೆ ಹೋಗಿ. ನಾನು ಮೊದ್ಲೇ ಹೇಳ್ತಾ ಇದ್ದೀನಿ ಅನಾಮಿಕಾ, ನಾನು ತಮ್ಮ ಮಾತ್ರ ದುಡ್ಡು ಹೊಂದಿಸ್ಕೊಡೋದು ಇಲ್ಲ. ಅಷ್ಟೇ ಅಲ್ಲ ಅತಿಗೆ, ಸಾಲ ತಂದ್ರು ಒಪ್ಕೊಳ್ಳಲ್ಲ. ಹಾಗೆ ಅಂತ ಬಂಗಾರ ಅಡವಿಟ್ರು ನಮಗೆ ಸಂಬಂಧವಿಲ್ಲ. ನಮ್ಮ ಅನುಮತಿ ಇಲ್ಲದೆ ಅಡವಿಟ್ರೆ ನಾನ್ ಸುಮ್ನಿರಲ್ಲ. ಹಾಗೆ ವಿನೋದ್, ನಮ್ ಕಷ್ಟವೇನೋ ನಾವೇ ಪಡ್ತೀವಿ, ಮೊದ್ಲು ಅತ್ತೆನ ಒಪ್ಸಿ. ಹಾಗೆ ಅತ್ತಿಗೆ, ನೀವು ಮನೆಗೆ ಹೋಗಿ. ನಾನು ಅಣ್ಣಯ್ಯ ಸಾಯಂಕಾಲ ಬಂದ ಮೇಲೆ ಅಮ್ಮನ ಜೊತೆ ಮಾತಾಡ್ತೀವಿ ಎಂದು ವಿನೋದ್ ಹೇಳಿದ ಮಾತಿಗೆ ಇಬ್ಬರು ಸಂತೋಷ ಪಡುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆ ದಿನ ರಾತ್ರಿ ಎಲ್ಲರೂ ಅನ್ನ ತಿಂದ ಮೇಲೆ ರಮೇಶ್ ವಿನೋದರು ತಾಯಿ ಶಾರದಳ ಹತ್ತಿರ ಮಾತನಾಡುತ್ತಾರೆ, ಒಪ್ಪಿಸುತ್ತಾರೆ. ಒಪ್ಕೋತಾ ಇದೀನಿ. ಈಗ ಮಾತ್ರ ವಾರಗಿತ್ತಿಯವರು ಅವ್ರ ಕಾಲ್ ಮೇಲೆ ನಿಲ್ಲದೆ ಒಬ್ರು ಪಕ್ಕದ ಮನೆಯವ್ರ ಮೇಲೆ, ಇನ್ನೊಬ್ರೇನೋ ಎದುರಿನ ಮನೆಯವ್ರ ಕಾಲ್ ಮೇಲೆ ನಿಂತಿದ್ದಾರ ಏನೋ ಹೇಳಿ? ಅದೆಲ್ಲಮ್ಮ. ಸರಿ, ಅವರು ಫಾಸ್ಟ್ ಫುಡ್ ಸೆಂಟರ್ ಇಟ್ಕೊಳ್ಳೋದಕ್ಕೆ ನಾನು ಒಪ್ಕೋತಾ ಇದ್ದೀನಿ.
ನೀವು ಹೋಗಿ, ಹಗಲೆಲ್ಲ ಕೆಲಸ ಮಾಡಿ ತುಂಬಾ ಸುಸ್ತಾಗಿದ್ದೀರಾ, ಹೋಗಿ ಮಲ್ಕೊಳ್ಳಿ, ನಾನು ಸೊಸೆ ಹತ್ರ ಮಾತಾಡ್ತೀನಿ ಎಂದು ಹೇಳಿದ ತಾಯಿ ಶಾರದಾಳ ಮಾತಿಗೆ ಮತ್ತೊಂದು ಮಾತು ಎದುರು ಮಾತನಾಡದೆ ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ. ಶಾರದಾ ಸೊಸೆಯರನ್ನು ಕರೆದು ದುಡ್ಡು ಕೊಡುತ್ತಾಳೆ. ಅನಾಮಿಕ ಭಾವನ ಮುಖಗಳು ಬೆಳಿಗ್ಗೆ ಹೋಗುತ್ತದೆ. ಸೊಸೆ ಅಂದ್ರೆ ಇದು ಮನೆ ದುಡ್ಡಲ್ಲ, ಹೊರಗಿನಿಂದ ಸಾಲವಾಗಿ ತಂದ ದುಡ್ಡು. ಬಡ್ಡಿ 100ಕ್ಕೆ 10 ರೂಪಾಯಿ ತಗೊಂಡಿನಿ ಅಂತ ಹೇಳಿದಾನೆ. ಪ್ರತಿ ತಿಂಗಳು 1ನೇ ತಾರೀಕು ಬಡ್ಡಿ ಕೊಡಬೇಕು, ಇಲ್ಲ ಅಂದ್ರೆ ಮನೆಗೆ ಬಂದು ಪಂಚಾಯತಿ ಇಡ್ತಾರಂತೆ. ಕೊಡೋಣ ಅತ್ತೆ, ಖಚಿತವಾಗಿ 1 ತಾರೀಕೆ ಕೊಡೋಣ ಎಂದು ಹೇಳಿ ಸೊಸೆಯರು ಹೊರಟು ಹೋಗುತ್ತಾರೆ. ಇನ್ನು ಮಾರನೇ ದಿನ ವಾರಗಿತ್ತಿಯರು ಸೇರಿ ಒಂದು ಕಡೆ ಫಾಸ್ಟ್ ಫುಡ್ ಸೆಂಟರ್ ಇಡುತ್ತಾರೆ. ಡಿಜೆ ಹಾಡುಗಳನ್ನು ಹಾಕಿ ಗಿರಾಕಿಗಾಗಿ ನೋಡ್ತಾ ಇರ್ತಾರೆ. 1 ಗಂಟೆ ಕಳೆಯುತ್ತದೆ, ಒಬ್ಬ ಕಸ್ಟಮರ್ ಕೂಡ ಅಲ್ಲಿಗೆ ತಿನ್ನೋದಕ್ಕೆ ಬರ್ಲಿಲ್ಲ. ನಮ್ ಸುತ್ತಲೂ ಏನ್ ನಡೀತಾ ಇದೆ ಭಾವನಾ? ನಮ್ಮ ಫಾಸ್ಟ್ ಫುಡ್ ಸೆಂಟರ್ ಓಪನ್ ಮಾಡಿ 1 ಗಂಟೆ ಆಯ್ತು, ತಿನ್ನೋದಕ್ಕೆ ಒಬ್ರು ಕೂಡ ಬಂದಿಲ್ಲ. ಹೀಗಾದ್ರೆ ಹೇಗೆ ಹೇಳು? ಪ್ರತಿ ತಿಂಗಳು ಬಡ್ಡಿ ಹೇಗೆ ಕಟ್ತೀವಿ? ಅಕ್ಕ, ಈ ದಿನ ಮೊದಲ ದಿನ ಅಲ್ವಾ, ಹೀಗೆ ಇರುತ್ತೆ ಎಂದು ಭಾವನ ಸಮಜಾಯಿಷ ಹೇಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಒಬ್ಬ ಕಸ್ಟಮರ್ ಬರುತ್ತಾನೆ. ಏನ್ ಬೇಕು ರೀ? ಅಭಿಮಾನದಿಂದ ಏನ್ ಕೊಟ್ರು ತಿಂತೀನಿ. ಅರೆ ಅಣ್ಣ, ಇದು ಉಚಿತವಾಗಿ ಕೊಡೋದಲ್ಲ, ದುಡ್ಡಿಗೆ ಕೊಡೋದು. ನಿಮ್ಮ ಜೇಬಿಯಿಂದ 100 ರೂಪಾಯಿ ತೆಗೆದುಕೊಟ್ರೆ ಚಿಕನ್ ನೂಡಲ್ಸ್, ಚಿಕನ್ ಮಂಚೂರಿಯಾ, ಚಿಕನ್ ಫ್ರೈಡ್ ರೈಸ್ ಏನು ಬೇಕು ಅಂದ್ರೆ ಅದು ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತೀವಿ. ನೀವು ಹೊಟ್ಟೆ ತುಂಬಾ ತಿನ್ಬಹುದು. ಮತ್ತೆ ನನ್ನ ಹತ್ರ 100 ನೋಟ್ ಇಲ್ವೇ, 50 ನೋಟೇ ಇದೆ, ಹೇಗೆ ಎಂದು ಆ 50ರ ನೋಟನ್ನು ಹಿಡಿದುಕೊಳ್ಳುತ್ತಾನೆ. ಭಾವನ ಚಟಕ್ ಅಂತ ನೋಟನ್ನು ಎಳೆದುಕೊಂಡು ಗಾಳಿಗೆ ಹೋಗ್ತಾ ಇದೆ ಅಂತ ತಗೊಂಡೆ ಅಣ್ಣ. ಅಕ್ಕ, ಸಿಂಗಲ್ ವೆಜ್ ಫ್ರೈಡ್ ಮಾಡಿಕೊಡು ಎಂದು ಹೇಳುತ್ತಲೇ ಅನಾಮಿಕಾ ತನಗೆ ಬಂದ ಹಾಗೆ ವೆಜ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಮತ್ತೊಬ್ಬ ಕಸ್ಟಮರ್ ಬರುತ್ತಾನೆ. ಇಬ್ಬರು ಆನಂದದಿಂದ ಮುಖ ನೋಡ್ಕೋತಾರೆ. ಅವನಿಗೆ ಸ್ಪೈಸಿ ಚಿಕನ್ ಮಂಚೂರಿಯಾ ಬೇಕು ಅಂತ ಹೇಳುತ್ತಾನೆ. ಅಷ್ಟೇ, ಭಾವನ ಮತ್ತೊಂದು ಒಲೆ ಮೇಲೆ ಖಾರ ಹೆಚ್ಚು ಹಾಕಿ ಚಿಕನ್ ಮಂಚೂರಿಯಾ ಮಾಡಿ ಕೊಡುತ್ತಾಳೆ. ಮತ್ತೊಬ್ಬರು ವೆಜ್ ಫ್ರೈಡ್ ರೈಸ್ ತಿಂತಾ ಇರ್ತಾರೆ. ಖಾರ, ಅಯ್ಯಮ್ಮ, ಏನಮ್ಮ ಇದು? ಇದನ್ನ ವೆಜ್ ಫ್ರೈಡ್ ಅನ್ನೋದಿಲ್ಲ, ಹಸಿ ಮೆಣಸಿನ್ಕಾಯಿ ರೈಸ್ ಅಂತಾರೆ. ನಿಮ್ಗೂ ನಿಮ್ಮ ಫಾಸ್ಟ್ ಫುಡ್ಗೂ 50 ರೂಪಾಯಿ ದಂಡ, ನಿಮ್ಮ ಸುತ್ತಮುತ್ತಲಿಗೆ ಬರೋಲ್ಲ ಎಂದು ಓಡಿ ಹೋಗುತ್ತಾನೆ ಆ ಕಸ್ಟಮರ್. ಇನ್ನು ಸ್ಪೈಸಿ ಚಿಕನ್ ಮಂಚೂರಿಯಾ ಹಿಡಿದುಕೊಂಡ ಕಸ್ಟಮರ್ ಅಯೋಮಯದಿಂದ ಅವ್ರ ಕಡೆ ನೋಡ್ತಾ ಇರ್ತಾನೆ. ಅದು ನಮ್ಮಕ್ಕ ಮಾಡಿದ್ದು, ಅವಳಿಗೆ ವ್ಯಾಪಾರ ಹೊಸತು, ಅದಕ್ಕೆ ಹಾಗೆ ಮಾಡಿದ್ದಾಳೆ. ನೀವು ತಿನ್ನಿ, ನಾನು ಚೆನ್ನಾಗಿ ಮಾಡಿದ್ದೀನಿ. ನೀವು ಕೇಳಿದ ಸ್ಪೈಸಿ ಖಚಿತವಾಗಿರುತ್ತೆ, ತಿನ್ನಿ. ನಂಗಿನ್ನು ಬದುಕ್ಬೇಕು ಅಂತ ಇದ್ದೇರಿ. ಅಯ್ಯೋ, ಹಾಗನ್ಬೇಡಿ, ನೀವು ದುಡ್ಡು ಕೊಡದೇ ಇದ್ರೆ ಬೇಡ. ನಾವು ಕಷ್ಟಪಟ್ಟು ಮಾಡಿದ ಸ್ಪೈಸಿ ಚಿಕನ್ ಮಂಚೂರಿಯನ ಮಾತ್ರ ತಿನ್ನಿ. ಹೇಗಿದೆಯೋ ಹೇಳಿ, ಅದು ಸಾಕು ನಮ್ಗೆ. ತಪ್ಪಲ್ವಾ? ತಪ್ಪಲ್ಲ ರೀ. ಅವನು ಧೈರ್ಯ ಮಾಡಿ ಒಳಗಡೆ ದೇವರನ್ನು ಬೇಡಿಕೊಂಡು ಆ ಸ್ಪೈಸಿ ಚಿಕನ್ ಮಂಚೂರಿಯನ್ನ ಬಾಯೊಳಗೆ ಇಟ್ಕೋತಾನೆ. ಅಷ್ಟೇ, ನಾಲಿಗೆ ಬಹಳ ಉರಿಯುತ್ತದೆ. ಉಗಿದು ಬಿಟ್ಟು ಅವರನ್ನು ಬೈದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಬರುತ್ತಾ ಹೋಗುತ್ತಾ ಇರುವವರು ವಾರಗಿತ್ತಿಯರನ್ನು ಅದೊಂದು ತರ ನೋಡ್ತಾ ಇರ್ತಾರೆ. ಆ ನೋಟವನ್ನು ಅವರು ತಡಿಲಾರ್ದೆ ಹೋಗ್ತಾರೆ, ದುಃಖದಿಂದ ಕೂತ್ಕೋತಾರೆ. ಸ್ವಲ್ಪ ಸಮಯದ ನಂತರ ಶಾರದಾ, ರಮೇಶ್, ವಿನೋದ್ ಪ್ರಸಾದರು ಅಲ್ಲಿಗೆ ಬರುತ್ತಾರೆ. ಏನ್ ಸೊಸೆ ಅಂದ್ರೆ, ಇನ್ನು ನಿಮ್ಮ ಫಾಸ್ಟ್ ಫುಡ್ ಬಿಸ್ನೆಸ್ ಶುರು ಮಾಡಿಲ್ವಾ? ನೀವು ಬರದೆ ಹೇಗೆ ಶುರು ಮಾಡ್ತೀವಿ ಅತ್ತೆ? ನೀವು ಬರ್ತೀರಾ ಅಂತ ಅಕ್ಕ ಏನೋ ವೆಜ್ ಫ್ರೈಡ್ ರೈಸ್ ಮಾಡಿದ್ದಾಳೆ, ನಾನು ಸ್ಪೈಸಿ ಚಿಕನ್ ಮಂಚೂರಿಯಾ ಮಾಡ್ತೀನಿ, ತಿನ್ನಿ ಎಂದು ಸೊಸೆಯರಿಬ್ಬರು ಆ 2 ತೆಗೆದುಕೊಂಡು ಬಂದು ಶಾರದಂಗೆ ಕೊಡ್ತಾರೆ. ಏನಮ್ಮ ಸೊಸೆ ಅಂದ್ರೆ, ಎಲ್ಲ ನಿಮ್ಮ ಅತ್ತೆಗೆ ಕೊಡ್ತಾ ಇದ್ದೀರಾ? ನಾನು ಕೂಡ ಬಂದಿದ್ದೀನಲ್ಲ, ನಮಗ್ ಕೂಡ ಸ್ವಲ್ಪ ಸ್ವಲ್ಪ ಇಡ್ರಮ್ಮ, ನಾವು ಕೂಡ ತಿಂತೀವಿ. ಮಾವಯ್ಯ, ಅತ್ತೆ ನಮ್ಮೆಲ್ಲರಿಗೂ ದೊಡ್ಡವರು, ಮೇಲಾಗಿ ನಾವು ಪೂಜಿಸುವ ದೇವತೆ, ಅದಕ್ಕೆ ಮೊದಲು ಅತ್ತೆಗೆ ಕೊಟ್ಟಿದ್ದೀವಿ, ಅತ್ತೆ ತಿಂದ ಮೇಲೆ ನಿಮಗೆ ಕೊಡ್ತೀವಿ ಎಂದು ಭಾವನ ಹೇಳಿದ ಮಾತು ಅವರಿಗೆ ಹಿಡಿಸುತ್ತದೆ. ಇಬ್ಬರು ಸೊಸೆಯರು ಕೊಟ್ಟ ಫ್ರೈಡ್ ರೈಸ್ ಅನ್ನು, ಸ್ಪೈಸಿ ಚಿಕನ್ ಮಂಚೂರಿಯನ್ನು ಶಾರದಾ ತಿನ್ನುತ್ತಾಳೆ. ಅಷ್ಟೇ, ಖಾರ ತಡಿಲಾರ್ದೆ ಹೋಗ್ತಾಳೆ, ಗಡಗಡ ನೀರು ಕುಡಿತಾಳೆ. ಇಬ್ಬರು ಸೊಸೆಯರು ಅಯೋಮಯದಿಂದ ನೋಡ್ತಾ ಇರ್ತಾರೆ. ಶಾರದಾ ಕೋಪದಿಂದ ಭದ್ರ ಕಾಳಿ ಹಾಗೆ ಬದಲಾಗ್ತಾಳೆ. ಎಲ್ಲರೂ ನೋಡುತ್ತಾ ಇರುವಾಗಲೇ ಬಾಯಿಗೆ ಬಂದ ಮಾತಿನಿಂದ ಬಯಲಿಕ್ಕೆ ಶುರು ಮಾಡುತ್ತಾಳೆ ಶಾರದಾ. ವಾರಗಿತ್ತಿಯರು ಅತ್ತೆಯ ಬಾಯಿಗೆ ಭಯಪಟ್ಟು ಏಟಿಗೆ ಅಲ್ಲಿಂದ ಪರಾರಿಯಾಗುತ್ತಾರೆ. ಅದರಿಂದ ವಾರಗಿತ್ತಿಯರು ಇಟ್ಟ ಫಾಸ್ಟ್ ಫುಡ್ ಸೆಂಟರ್ ಕೂಡ ಫೇಲ್ ಆಗುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ, ಭಾವನಾ, ಶಾರದಳ ಮನೆಗೆ ಬಂದ ವಾರಗಿತ್ತಿಯರು. ಮೊದಲು ಇಬ್ಬರಿಗೂ ಆಗ್ತಾನೇ ಇರ್ಲಿಲ್ಲ. ಚಿಕ್ಕ ಚಿಕ್ಕ ಮಾತಿಗೂ ಜಗಳವಾಡ್ತಾ ಇದ್ರು. ನೀನ್ ಹೆಚ್ಚು ಅಂದ್ರೆ ನಾನೇ ಹೆಚ್ಚು ಅನ್ನುವ ಭೇದಗಳು ಕಾಣಿಸ್ತಾ ಇತ್ತು. ಇಬ್ಬರು ಸೊಸೆಯರಿಗೆ ಬುದ್ಧಿ ಹೇಳಲಾರದೆ ಅತ್ತಿ ಶಾರದಂಗೆ ತಲೆನೋವು ಬರ್ತಾ ಇತ್ತು.
ಅದರಿಂದ ಶಾರದಾ ಹೋಗಿ ಬೀದಿ ಕೊಳಾಯಿ ಕೆಳಗೆ ಕೂತ್ಕೋತಾ ಇದ್ಲು. ಅದು ಊರಿನವರು ನೋಡಿ ನೀರನ್ನು ವೃತ ಮಾಡೋದು ಅಷ್ಟು ಒಳ್ಳೇದಲ್ಲ ಶಾರದಾ, ನೀರು ನಮಗೆ ಪ್ರಧಾನ ಜೀವನಾಧಾರ ಎಂದು ಗೊತ್ತಿದ್ದು ಕೂಡ ಹೀಗೆ ವೃತ ಮಾಡೋದೇನಾದ್ರೂ ಚೆನ್ನಾಗಿದ್ಯಾ ಅಂತ ಬೈತಾ ಇದ್ರು. ಶಾರದಂಗೆ ಬೇಸರವಾಗಿ ಹಾಗೆ ಹೊಲಕ್ಕೆ ಹೋಗ್ತಾ ಇದ್ಲು. ಮನೆ ಹತ್ತಿರ ಅನಾಮಿಕ ಭಾವನಾ ಒಬ್ಬರ ಮೇಲೆ ಒಬ್ಬರ ಅರ್ಚ್ಕೋತಾ ಇರುವಾಗ ಭಾವನಳ ಫೋನ್ ರಿಂಗ್ ಆಗುತ್ತೆ. ಭಾವನಾ ಫೋನ್ ಅನ್ನು ನೋಡ್ತಾಳೆ. ಗಂಡ ಕಾಲಿಂಗ್ ಅಂತ ಇರುತ್ತೆ. ಅಯೋಮಯದಿಂದ, ಅಕ್ಕ ಹೊಲದ ಹತ್ರದಿಂದ ನಿನ್ನ ಮೈದನ ಫೋನ್ ಮಾಡ್ತಾ ಇದ್ದಾನೆ ಎಂದು ಭಾವನಾ ಹೇಳುತ್ತಾಳೆ. ಅನಾಮಿಕ ಏನೋ ಮಾತನಾಡದೆ ಕಿಚನ್ ಒಳಗೆ ಹೋಗುತ್ತಾಳೆ. ಭಾವನಾ ಫೋನಲ್ಲಿ ಮಾತಾಡ್ತಾ, ಹೇಳಿ ಹೇಳಿ ಕೇಳಿಸ್ತಾ ಇದೆ ಎಂದು ಅನ್ನುತ್ತಾಳೆ. ಹೊಲದ ದಡದಲ್ಲಿರುವ ವಿನೋದ್ ನಿಂತ್ಕೊಂಡು, ಭಾವನಾ ಮಧ್ಯಾಹ್ನವಾಗೋಯ್ತು, ಇನ್ನು ಅನ್ನದ ಡಬ್ಬ ತಗೊಂಬಂದಿಲ್ಲ. ಅನ್ನ ಆಗೋಯ್ತಿರಿ, ಅಕ್ಕ ಅಡಿಗೆ ಮಾಡ್ತಾ ಇದ್ದಾಳೆ, ಆಗ್ತಲೇ ತಗೊಂಬರ್ತೀನಿ. ಅಕ್ಕ ತಂಗಿಯರು ಮಾತಾಡ್ಕೊಂತ ಹೊಲದ ಕೆಲ್ಸಕ್ಕೆ ಬಂದ ನಮ್ಮ ಅಣ್ಣ ತಮ್ಮಂದಿರ ಹಸುವನ್ನ ಮರ್ತೋದ್ರಲ್ಲ. ಅಯ್ಯೋ ಹಾಗಂತ ಏನೂ ಇಲ್ಲ ರೀ, ಅಕ್ಕ ಅಡ್ಗೆ ಕೆಲ್ಸ ನೋಡ್ತಾ ಇದ್ಲು, ನಾನು ಮನೆ ಕೆಲ್ಸ ಮಾಡ್ತಾ ಇದ್ದೇನೆ, ಅಡ್ಗೆ ಆಗ್ತಲೇ ತಗೊಂಬರ್ತೀನಿ. ಅರ್ಧ ಗಂಟೆಯಲ್ಲಿ ಅನ್ನದ ಡಬ್ಬದಿಂದ ನೀನ್ ಹೊಲದತ್ರ ಬರ್ಬೇಕು, ಇಲ್ಲ ಅಂದ್ರೆ ಅಂತ ಮಾತನ್ಬೇಡ್ರಿ. ಅರ್ಧ ಗಂಟೆಯಲ್ಲಿ ಅನ್ನದ ಡಬ್ಬ ತಗೊಂಡು ಹೊಲದತ್ರ ಬರ್ತೀನಲ್ಲ, ಅಲ್ಲಿವರೆಗೂ ಕೆಲಸ ಮಾಡ್ಕೋತಾ ಇರಿ ಎಂದು ಭಾವನ ಫೋನ್ ಇಟ್ಟು ಈಗ ಅಕ್ಕನ್ನ ಬೇಡ್ಕೋಬೇಕು ಎಂದು ಕಿಚನ್ ಒಳಗೆ ಬರ್ತಾಳೆ. ಅನಾಮಿಕ ಅಡಿಗೆ ಮಾಡದೆ ಗ್ಯಾಸ್ ಒಲೆ ಹತ್ರ ಮೌನವಾಗಿ ನಿಂತಿರ್ತಾಳೆ. ಅಕ್ಕ ನನ್ನನ್ನು ಕ್ಷಮಿಸೆ, ನೀನು ಕೂಡ ನನ್ನ ಕ್ಷಮಿಸು ತಂಗಿ. ನಾನಿನ ಕ್ಷಮಿಸದೇನಕ್ಕ, ಮೈದನಿಗೆ ಇಷ್ಟವಾದ ಹಾಗಲಕಾಯಿ ಕರ್ರಿ ಸೀದೋಯ್ತು ತಂಗಿ ಎಂದು ಅನಾಮಿಕ ಹೇಳುತ್ತಲೇ ಭಾವನಾ ತಲೆ ತಿರುಗಿ ಬಿದ್ದು ಹೋಗುತ್ತಾಳೆ. ಅನಾಮಿಕ ಗಾಬರಿಯಿಂದ ಮುಖದ ಮೇಲೆ ನೀರು ಚೆಲ್ಲುತ್ತಾಳೆ. ಭಾವನ ಚಂಗಂತೆ ಎದ್ದು ಕೂತ್ಕೋತಾಳೆ. ಕರಿ ಸೀದೋಗೋದಂದ್ರೇನಕ್ಕ, ಅಲ್ಲಿ ಹೊಲದಿಂದ ಅವರು ಹಸುವೆ ಅಂತ ಫೋನ್ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆಯಲ್ಲೇನೆ ಅನ್ನದ ಡಬ್ಬ ತಗೊಂಡ್ಬರ್ತಾ ಇದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ರಕ್ಕ. ಇದೆಲ್ಲ ನಾನೇನು ಬೇಕು ಅಂತ ಮಾಡಿಲ್ಲ ತಂಗಿ, ಗ್ಯಾಸ್ ಮೇಲೆ ಕರಿ ಇರೋದು ಅನ್ನೋದು ಮರ್ತೋಗಿ ಸಿಂಕ್ ಅಲ್ಲಿ ಪಾತ್ರೆ ತೊಳಿತಾ ಇದ್ದೆ. ಅಯ್ಯೋ ಅಕ್ಕ, ಈಗ ಅವ್ರು ಫೋನ್ ಮಾಡಿದ್ರೆ ಏನ್ ಹೇಳ್ಬೇಕು? ಈಗೇನು ಹೇಳ್ಬೇಡ ತಂಗಿ, ಬಿಸಿ ಬಿಸಿ ಅನ್ನದಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ, ಅದೆರಡನ್ನು ಅನ್ನದಲ್ಲಿ ಇಟ್ಕೊಂಡು ಹೊಲದ ಹತ್ರಕ್ಕೆ ನೀನ್ ಹೋಗು ತಂಗಿ. ಮೈದನ ಏನಾದ್ರು ಅಂದ್ರೆ ಏನೋ ತಿಳಿದ ಹಾಗೆ. ಅಯ್ಯೋ ನಿಂಬೆಕಾಯಿ ಉಪ್ಪಿನಕಾಯಿ ಇಟ್ಲಾ, ನಂಗೆ ಗೊತ್ತಿಲ್ಲ ರೀ, ಅಕ್ಕ ಅನ್ನದ ಡಬ್ಬ ತಗೊಂಡ್ಬಂದು ಕೊಟ್ಲು, ಹಸುವೆ ಅಂದೆಲ್ಲ ಅಂತ ನಾನು ತಗೊಂಡು ಚಕಚಕ ಬಂದೆ ಅಂತ ಹೇಳ್ಬೋದು ಎಂದು ಅನಾಮಿಕ ಹೇಳುತ್ತಲೇ ಭಾವನಾ ಮುಖ ಬೆಳಗಿ ಹೋಗುತ್ತದೆ. ಅನ್ನದ ಡಬ್ಬ ಇರುವ ಚೀಲವನ್ನು ಹಿಡಿದುಕೊಂಡು ಭಾವನಾ ಹೊಲದ ಹತ್ರಕ್ಕೆ ಬರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಕಾಲ ಆ ವಾರಗಿತ್ತಿಯರಿಗೆ ಕಲೆತು ಬೆರೆತು ಇರುವುದನ್ನ ಕಲಿಸುತ್ತದೆ. ಚಳಿಗಾಲ ಶುರುವಾಗುವ ಹೊತ್ತಿಗೆ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತದೆ. ಕೆಲಸಕ್ಕೆ ಹೋಗುವ ರಮೇಶ್ ವಿನೋದರ್ಗೆ ಕೆಲಸವಿಲ್ಲ. ಅಕ್ಕಿ ತರಕಾರಿ ಸಾಲವಾಗಿ ತರಬೇಕಾದ ಪರಿಸ್ಥಿತಿ ಬರುತ್ತೆ. ಒಂದು ದಿನ ರಾತ್ರಿ ಚಳಿ ಹೆಚ್ಚಾಗಿ ನಡುಗುತ್ತಾ ವಾರಗಿತ್ತಿಯರಿಗೆ ನಿದ್ರೆ ಬರಲಿಲ್ಲ. ಮನೆಯಲ್ಲಿ ಕೂತಿರ್ತಾರೆ. ಅಕ್ಕ ನಾವ್ ಹೀಗೆ ಕೂತ್ಕೊಂಡ್ರೆ ಹೇಗೆ ಬದುಕ್ಬೇಕು, ಏನಾದ್ರೂ ಮಾಡ್ಬೇಕು. ಅನಾಮಿಕಾ ಸ್ವಲ್ಪ ಹೊತ್ತು ಮೌನವಾಗಿರ್ತಾಳೆ. ಅನ್ನ ತಿನ್ನುವಾಗ ಅತ್ತೆ ಅಂದ ಮಾತು ನಿನಗೆ ನೆನ್ಪಿದೆಯಾ ತಂಗಿ? ಇದೇ ಅಕ್ಕ, ಚಳಿಯಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡಿ ಮಾರಿದ್ರೆ ಪ್ರತಿಯೊಬ್ರು ಕೊಂಡ್ಕೋತಾರೆ ಅಂದ್ರು. ಅಂದ್ರೆ ಈಗ ನೀನು ಅತ್ತೆ ಹೇಳಿದ ವಿಷಯದ ಬಗ್ಗೆನೆ ಆಲೋಚಿಸ್ತಾ ಇದೀಯ ಅಕ್ಕ? ಹೌದು ತಂಗಿ, ಅತ್ತೆ ಹೇಳಿದ ಹಾಗೆ ನಾವು ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ನೋದು ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಂದ್ರೆ ಮಟನ್ ಪಾಯ ಸೂಪ್ ಪಾನಿಪುರಿ ಮಾರೋಣ ಅಕ್ಕ? ವಾವ್ ತಂಗಿ, ಇಷ್ಟು ಕಾಲ ನನ್ನ ತಲೆನೇ ಕೆಲಸ ಮಾಡುತ್ತೆ ಅಂದ್ಕೊಂಡೆ, ಆದ್ರೆ ಅದು ತಪ್ಪು ಅಂತ ಈಗ್ಲೇ ನನ್ಗೆ ಅರ್ಥವಾಯ್ತು ಅಕ್ಕ ಎಂದು ಅಳು ಮುಖವಿಡುತ್ತಾಳೆ ಭಾವನಾ. ಅನಾಮಿಕ ಹಾಯಾಗಿ ನಗುತ್ತಾಳೆ. ಆ ರಾತ್ರಿ ವಾರಗಿತ್ತಿಯರು ತೆಗೆದುಕೊಂಡ ನಿರ್ಣಯವೇ ಅವರ ಜೀವನವನ್ನು ಬದಲಾಯಿಸುತ್ತದೆ. ಹಾಗೆ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕ ಭಾವನಾ ಸೇರಿ ಮಟನ್ ಶಾಪ್ ಹತ್ರ ಸಾಲವಾಗಿ ಪಾಯ ಮೂಳೆಗಳು ತರುತ್ತಾಳೆ. ಮನೆಯಲ್ಲಿ ಮಸಾಲೆ ರುಬ್ಬುತ್ತಾರೆ. ವಾರಗಿತ್ತಿಯರು ಏನು ಮಾಡುತ್ತಿದ್ದಾರೋ ಅತ್ತೆ ಶಾರದಂಗೆ ಏನೂ ಅರ್ಥವಾಗಲಿಲ್ಲ. ಗಂಟೆಗಳ ಅಂತರ ನಿಂತ್ಕೊಂಡು ಮಟನ್ ಪಾಯವನ್ನು ಮೂಳೆಗಳನ್ನು ಕುದಿಸುತ್ತಾರೆ. ಆ ವಾಸನೆ ಮನೆಯೆಲ್ಲ ಹರಡುತ್ತದೆ. ಶಾರದಾ ಪ್ರಸಾದ್ ದಂಪತಿಗಳಿಗೆ ಅಣ್ಣ ತಮ್ಮಂದಿರು ರಮೇಶ್ ವಿನೋದರಿಗೆ ಬಾಯಿಂದ ಲಾಲಾಜಲ ಕಾರ್ತಾ ಇರುವುದನ್ನ ನೋಡಿ ಸೊಸೆಯರಿಬ್ಬರು ನಗುತ್ತಾರೆ. ತಂಗಿ, ಎಲ್ಲರಿಗೂ ಮಟನ್ ಪಾಯ ಸೊಪ್ಪು ಹಾಕೊಂಡು ತಂದ್ಕೊಡು. ಹಾಗೆ ಅಕ್ಕ ಎಂದು ಭಾವನ ಹೊರಟು ಹೋಗುತ್ತಾಳೆ. ಅತ್ತೆ, ಮಾವಯ್ಯ, ನಾನು ಭಾವನ ಸೇರಿ ಮಟನ್ ಪಾಯ ಸೂಪ್ ಪಾನಿಪುರಿ ಮಾರಬೇಕು ಅಂತ ನಿರ್ಣಯಿಸಿದ್ದೀವಿ. ತುಂಬಾ ಒಳ್ಳೆಯ ನಿರ್ಣಯ ತಗೊಂಡಿದ್ದೀರಮ್ಮ. ಹೌದು ತಾಯಿ, ಯಾವತ್ತಿಗೂ ನಿಮ್ಮಿಬ್ಬರು ಹೀಗೆ ಕಲಿತು ಬರ್ತಿರ್ಬೇಕು. ಅದಕ್ಕೆ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ನೀವು ಅಕ್ಕ ತಂಗಿಯರು ಕಲಿತು ಬರ್ತಿರ್ಬೇಕಂತ ನಾನು ಆಸೆ ಪಡ್ತಿದ್ದೀನಿ.
ಎಂದು ಅನ್ನುತ್ತಾ ಇರುವಾಗಲೇ ಭಾವನ ಎಲ್ಲರಿಗೂ ಬಿಸಿ ಬಿಸಿಯಾದ ಮಟನ್ ಪಾಯ ಸೂಪ್ ಕೊಡುತ್ತಾಳೆ. ಎಲ್ಲರೂ ಊದುಕೊಂಡು ಕುಡಿತಾರೆ. ತುಂಬಾ ಚೆನ್ನಾಗಿದೆ ಅಂತ ಮೆಚ್ಕೋತಾರೆ. ಏನೋ ಆ ದಿನ ಸಾಯಂಕಾಲದಿಂದಲೇ ವಾರಗಿತ್ತಿಯರು ಅನಾಮಿಕಾ ಭಾವನ ಸೇರಿ ರೋಡ್ ಮೇಲೆ ಒಳ್ಳೆ ಜಾಗವನ್ನು ನೋಡಿಕೊಂಡು ಮಟನ್ ಪಾಯ ಸೂಪ್ ಪಾನಿಪುರಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಭಾವನ ಮೈಕ್ ಹಿಡಿದುಕೊಂಡು, ಬನ್ನಿ ಸ್ವಾಮಿ ಬನ್ನಿ, ಚಳಿಗಾಲದಲ್ಲಿ ಬಿಸಿ ಬಿಸಿ ಮಟನ್ ಪಾಯ ಸೂಪ್ ಪಾನಿಪುರಿ. ಮಟನ್ ಪಾಯ ಸೂಪ್ ಕುಡಿದರೆ ಶೀತ ಹಾರಿ ಹೋಗುತ್ತೆ, ಮೂಳೆಗಳ ನೋವು ಕಡಿಮೆ ಆಗುತ್ತೆ, ನಿದ್ರೆ ಸೂಪರ್ ಆಗಿ ಬರುತ್ತೆ ಎಂದು ಅರಚುತ್ತಾ ಇರುತ್ತಾಳೆ. ಮೊದಲು ಒಬ್ಬ ಆಟೋ ಡ್ರೈವರ್ ಬರ್ತಾನೆ. ಏನಮ್ಮ ಇದು? ಮಟನ್ ಪಾಯ ಸೂಪ್ ಪಾನಿಪುರಿ. ಹಬ್ಬ, ತಿನ್ನದೆ ತಪ್ಪಲ್ಲ ಹಾಗಾದ್ರೆ ಎಂದು ಅನ್ನುತ್ತಲೇ ಅನಾಮಿಕಾ ಪಾನಿಪುರಿ ಹಾಕಲಿಕ್ಕೆ ಶುರು ಮಾಡುತ್ತಾಳೆ. ಅವನು ತಿನ್ನುತ್ತಾ ಇರ್ತಾನೆ. ಒಂದು ಪೂರಿ ಬಾಯಿಯೊಳಗೆ ಬೀಳ್ತಲೇ, ಅಮ್ಮ ಇದು ಪೂರಿ ಅಲ್ಲ, ಈ ಚಳಿಯನ್ನು ತಟ್ಕೊಳ್ಳುವ ಟಾನಿಕ್ ಆಗಿದೆ ಎಂದು ಹೊಟ್ಟೆ ತುಂಬಾ ತಿನ್ನುತ್ತಾನೆ. ಮನೆಗೆ ಕೂಡ ಪಾರ್ಸಲ್ ತಗೋತಾನೆ. ಭಾವನ ಹೇಳಿದಷ್ಟು ದುಡ್ಡು ಕೊಡ್ತಾನೆ. ಆಟೋ ಅಣ್ಣಯ್ಯ, ನಿನಗೆ ನಮ್ಮ ಮಟನ್ ಪಾಯ ಸೂಪ್ ಪಾನಿಪುರಿ ಹಿಡಿಸಿದೆ ಅಲ್ವಾ? ತುಂಬಾ ಚೆನ್ನಾಗಿ ಹಿಡಿಸಿದ ತಾಯಿ, ಅದಕ್ಕೆ ಅಲ್ವಾ ಮನೆ ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ನೀವು ನಮಗೊಂದು ಸಹಾಯ ಮಾಡ್ತೀರಾ? ಮತ್ತು ಮೂವರಿಗೆ ನಿಮ್ಮ ವ್ಯಾಪಾರದ ಬಗ್ಗೆ ಹೇಳ್ಬೇಕು ಅಷ್ಟೇನ ತಾಯಿ? ಹೌದು ಅಣ್ಣ. ತಪ್ಪದೆ ಅಮ್ಮ, ಒಳ್ಳೆ ಗಟ್ಟಿಯಾಗಿ ಹೇಳ್ತೀನಿ ನೋಡು. ಕಿವಿ ಕೂಡ ಕೇಳಿಸ್ಬೇಕು ಅಂತ ನಮ್ಮ ಅಜ್ಜಿ ಹೇಳಿದ ಮಾತು ನೆನಪಿಗೆ ಬಂತು ನಂಗೆ. ತಪ್ಪದೆ ನನಗೆ ತಿಳಿದ 4ವರಿಗೆ ನಿಮ್ಮ ಮಟನ್ ಪಾಯ ಸೂಪ್ ಬಗ್ಗೆ ಖಚಿತವಾಗಿ ಹೇಳ್ತೀನಿ ತಾಯಿ ಎಂದು ಹೇಳಿ ಆಟೋ ಡ್ರೈವರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ ಮಾತನ್ನು ಕೇಳಿ ವಾರಗಿತ್ತಿಯರು ಸಂತೋಷ ಪಡುತ್ತಾರೆ. ಅಕ್ಕ, ನಾವು ಈ ವ್ಯಾಪಾರದಲ್ಲಿ ಖಚಿತವಾಗಿ ವಿಜಯ ಸಾಧಿಸ್ತೀವಿ ಅಂತ ನಂಗೆ ನಂಬಿಕೆ ಇದೆ. ಹೌದು ತಂಗಿ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಮತ್ತೊಬ್ಬರು ಬರುತ್ತಾರೆ. ಅವರಿಗೆ ಕೂಡ ಕೊಡುತ್ತಾರೆ. ಅವನಿಗೆ ತುಂಬಾ ಚೆನ್ನಾಗಿ ಹಿಡಿಸುತ್ತದೆ. ಮನೆಗೆ ಕೂಡ ಪಾರ್ಸಲ್ ತಗೊಂಡು ಹೋಗ್ತಾನೆ. ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಊರೆಲ್ಲ ಅಲ್ಲಿಗೆ ಬರ್ತಾ ಇದ್ರು. ಮಕ್ಕಳು, ಊರಿನವರಿಗಾಗಿ, ಮುದುಕರು, ಪಾಯಗಾಗಿ, ಯುವಕರು ಹೊಸ ರುಚಿಗಾಗಿ ಬರಲಿಕ್ಕೆ ಶುರು ಮಾಡುತ್ತಾರೆ ಅಲ್ಲಿಗೆ. ವಾರಗಿತ್ತಿಯರ ಸಂತೋಷ ಅಷ್ಟಿಷ್ಟದ್ದಲ್ಲ. ಒಂದು ದಿನ ಪಾಯ ಸೂಪ್ ಅಲ್ಲಿ ಉಪ್ಪು ಸ್ವಲ್ಪ ಹೆಚ್ಚಾಗಿರುತ್ತದೆ. ಅಕ್ಕ, ನಾನು ಹೇಳಿದ್ದೆ ಅಲ್ಲ ಉಪ್ಪು ಕಡಿಮೆ ಮಾಡು ಅಂತ. ಇಷ್ಟು ಉಪ್ಪು ಯಾಕೆ ಹಾಕಿದೆ? ನಾನೆಲ್ಲಿಗೆ ಹಾಕ್ತೆ ತಂಗಿ, ನಾನು ನಿಜಕ್ಕೂ ಹಾಕೇ ಇಲ್ಲ. ನೀನಲ್ದೆ ಮತ್ತಾರು ಹಾಕ್ತಾರೆ? ಅತ್ತೆ ಮಾವೇನೇ ಅಲ್ಲ, ಅಣ್ಣ ತಮ್ಮಂದಿರು ಕೂಡ ನಮ್ಮ ಅಡಿಗೆ ಹತ್ರ ಬರೋದಿಲ್ಲ. ನೀನೇ ಉಪ್ಪು ಹಾಕಿದ್ಯಾ ಎಂದು ಭಾವನ ಗಟ್ಟಿಯಾಗಿ ಕೋಪದಿಂದ ಅನ್ನುತ್ತಲೇ ಅನಾಮಿಕಂಗೆ ಮೈಯೆಲ್ಲ ಉರಿಯುತ್ತೆ. ಬಾಯಿಗೆ ಬಂದ ಹಾಗೆ ಬೈತಾಳೆ. ಗಾಡಿ ಮುಂದೆ ಅಲ್ಲೇ ಚಿಕ್ಕ ಗಲಾಟೆ ಕೂಡ ಆಗುತ್ತೆ. ಕಸ್ಟಮರ್ಗಳೆಲ್ಲ ನೋಡ್ತಾ ಇರ್ತಾರೆ. ಅನಾಮಿಕ ಕಣ್ಣಿನಲ್ಲಿ ನೀರು. ನಮ್ಮ ಬಡತನಕ್ಕಿಂತ ನಮ್ಮ ಜಗಳ ದೊಡ್ಡದ ಅಕ್ಕ ಎಂದು ಭಾವನ ಅನ್ನುತ್ತಾಳೆ. ಆ ಮಾತು ಅನಾಮಿಕಳ ಮನಸ್ಸನ್ನು ತಗುಲುತ್ತದೆ. ಭಾವನ ಅನಾಮಿಕಳ ಕೈಯನ್ನು ಹಿಡ್ಕೊತಾಳೆ. ನನ್ನನ್ನು ಕ್ಷಮಿಸು ಅಕ್ಕ, ಈ ಗಾಡಿ ನಮ್ಮಿಬ್ಬರದು. ನಾನು ಮಾತ್ರ ಇಲ್ಲ ಅಂತ ಹೇಳಿದ್ನ ತಂಗಿ? ನಾವಿಬ್ಬರು ಏನು ಮಾಡಿದ್ರು ನಮ್ಮ ಕೂಡು ಕುಟುಂಬ ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಮಾಡೋದು ಎಂದು ಅಕ್ಕ ತಂಗಿಯರಿಬ್ಬರು ಮತ್ತೆ ಸೇರಿಕೊಂಡು ಮಟನ್ ಪಾಯ ಸೂಪ್ ಪಾನಿಪುರಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಆ ದಿನದಿಂದ ಭಾವನ ರುಚಿಯ ಸಂಗತಿ ನೋಡ್ಕೋತಾ ಇದ್ಲು. ಅನಾಮಿಕಾ ಕಸ್ಟಮರ್ಸ್ನ ನೋಡ್ಕೋತಾ ಇದ್ಲು. ವ್ಯಾಪಾರ ಜೋರಾಗಿ ಸಾಗತ್ತೆ. ಚಳಿಗಾಲವೆಲ್ಲ ಅವರ ಗಾಡಿ ಬಹಳ ಚೆನ್ನಾಗಿ ನಡೆಯುತ್ತದೆ. ತುಂಬಾ ಸಂಪಾದಿಸುತ್ತಾರೆ. ಅತ್ತೆ ಶಾರದ ಒಂದು ದಿನ ಬಂದು ಅಲ್ಲಿ ಪಾನಿಪುರಿ, ಮಟನ್ ಪಾಯ ಸೂಪ್ ರುಚಿ ನೋಡುತ್ತಾಳೆ. ಹೇಗಿದೆ ಅತ್ತೆ? ಮಟನ್ ಪಾಯದಲ್ಲಿ ಮಸಾಲೆ ಅಲ್ಲ, ನಿಮ್ಮ ಐಕ್ಯತೆ ರುಚಿಯಾಗಿದೆ ಸೊಸೆಂದ್ರೆ. ಚಳಿಗಾಲ ಅಂದ್ರೆ ಕೇವಲ ಚಳಿಯಲ್ಲ, ಅದು ಮನುಷ್ಯರನ್ನು ಹತ್ತಿರಕ್ಕೆ ಮಾಡುವ ಕಾಲ ಅಂತ ಕೂಡ ಹೇಳ್ಕೋಬಹುದು ಸೊಸೆ. ಈ ಚಳಿಯಲ್ಲಿ ಮಟನ್ ಪಾಯ ಸೂಪ್ ಪಾನಿಪುರಿ ಕೇವಲ ವ್ಯಾಪಾರ ಮಾತ್ರವೇ ಅಲ್ಲ, ನಿಮ್ಮ ವಾರಗಿತ್ತಿಯರ ಮಧ್ಯೆ ನಂಬಿಕೆ, ನಮ್ಮ ಬಡತನದ ಮೇಲೆ ಹೋರಾಟ ಅಮ್ಮ. ನಾವೆಲ್ಲರೂ ಕಲಿತು ನಿಲ್ಲುವ ಬಲ ಅದು ಎಂದು ಶಾರದಾ ಹೇಳುತ್ತಲೇ ಅಲ್ಲಿರುವ ಕಸ್ಟಮರ್ ಸಂತೋಷದಿಂದ ಚಪ್ಪಾಳೆ ಹೊಡೆಯುತ್ತಾರೆ. ಶಾರದಾ, ವಾರಗಿತ್ತಿಯರು, ಅನಾಮಿಕಾ, ಭಾವನ ಬಹಳ ಆನಂದ ಪಡುತ್ತಾರೆ. ಹಾಗೆ ಚಳಿಗಾಲದಲ್ಲಿ ವಾರಗಿತ್ತಿಯರು ಶುರು ಮಾಡಿದ ಮಟನ್ ಪಾಯ ಸೂಪ್ ಪಾನಿಪುರಿ ವ್ಯಾಪಾರ ಶಾರದಳ ಮನೆಯಲ್ಲಿ ಸಂಭ್ರಮವನ್ನು ತುಂಬುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.